ನಮಸ್ಕಾರ ಎಲ್ಲರಿಗೂ. ನಾವೀಗ ಉತ್ತರಾಖಂಡದ ತೀರ್ಥಕ್ಷೇತ್ರವಾದ ಕೇದಾರನಾಥನ ದರ್ಶನಕ್ಕೆ ಹೊಂಟಿದ್ದೇವೆ. ಬನ್ನಿ ಎಲ್ಲರೂ ಸೇರಿ ಕೇದಾರನಾಥನ ದರ್ಶನ ಮಾಡೋಣ. ಮೊದಲು ನಾವು ಗುಲ್ಬರ್ಗದಿಂದ ದಿಲ್ಲಿವರೆಗೆ ಟ್ರೈನ್ ಬುಕ್ ಮಾಡಿದ್ವಿ. ಮುಂಜಾನೆ ನಮ್ಮ ಟ್ರೈನ್ ಇತ್ತು. ನೆಕ್ಸ್ಟ್ ಡೇ 10 ಗಂಟೆ ತನಕ ನಾವು ದಿಲ್ಲಿ ಮುಟ್ಟಿದ್ವಿ. ನಮ್ಮದು ಟ್ಯಾಕ್ಸಿ ಬಂದಿತ್ತು. ಫಸ್ಟ್ ನಾವು ಹೋಗಿದ್ದು ಹರಿದ್ವಾರ. ಲಾಡ್ಜಲ್ಲಿ ನಮ್ಮದೆಲ್ಲ ಬ್ಯಾಗ್ ಇಟ್ಟು ನಾವು ಗಂಗಾ ಆರತಿ ನೋಡಲಿಕ್ಕೆ ಹೋದ್ವಿ ಎಲ್ಲರೂ. ಈ ಹರಿದ್ವಾರವನ್ನು ಸ್ವರ್ಗಕ್ಕೆ ದಾರಿ ಎಂದು ಕರೆಯುತ್ತಾರೆ. ಯಾಕಂತಂದರೆ ನಾವು 4 ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾದರೆ ಹರಿದ್ವಾರಕ್ಕೆ ಬಂದು ಹೋಗಲೇಬೇಕು. ಮತ್ತು ಇಲ್ಲಿ ಸಂಜೆಗೆ ಗಂಗೆಯ ಆರತಿಯನ್ನು ಮಾಡುತ್ತಾರೆ. ಇದನ್ನು ನೋಡಲಿಕ್ಕೆ 2 ಕಣ್ಣು ಸಾಲದು. ಬಹಳ ಜನ ಬಂದಿರುತ್ತಾರೆ ಈ ಒಂದು ಕ್ಷಣವನ್ನು ನೋಡಲಿಕ್ಕೆ. ಈಗ ನಾವು ಇರುವ ಸ್ಥಳದ ಹೆಸರು ಹರ್ ಕಿ ಪೌರಿ ಎಂದರೆ ವಿಷ್ಣುವಿನ ಪಾದ ಎಂದು ಅರ್ಥ. ಧಾರ್ಮಿಕ ಪುರಾಣಗಳ ಪ್ರಕಾರ ಸಮುದ್ರ ಮಂಥನ ಆದ ಮೇಲೆ ವಿಷ್ಣುವು ಅಮೃತವನ್ನು ಆಕಾಶ ಮಾರ್ಗವಾಗಿ ತೆಗೆದುಕೊಂಡು ಹೋಗುವಾಗ ಅಮೃತದ ಹನಿಗಳು ಕೆಲವು ಸ್ಥಳಗಳ ಮೇಲೆ ಬಿದ್ದವು. ಆ ಸ್ಥಳಗಳೇ ಹರಿದ್ವಾರ, ಉಜ್ಜಯಿನಿ, ನಾಸಿಕ ಮತ್ತು ಪ್ರಯಾಗ. ಹರಿದ್ವಾರದಲ್ಲಿ ಅಮೃತ ಬಿದ್ದ ಸ್ಥಳವೇ ಹರ್ ಕಿ ಪೌರಿ ಎಂಬ ಧಾರ್ಮಿಕ ಕ್ಷೇತ್ರವಾಯಿತು. ಹರಿದ್ವಾರವನ್ನು ಮುಗಿಸಿ ನೆಕ್ಸ್ಟ್ ಡೇ ನಾವು ಕೇದಾರನಾಥ್ ಕಡೆ ಹೊಂಟ್ವಿ. ನಮ್ಮ ಭಾರತದಲ್ಲಿ ನಾರ್ತಲ್ಲಿ ಟೂರಿಸ್ಟ್ ಪ್ಲೇಸ್ ನೋಡಲಿಕ್ಕೆ ಭಾಳ ಇವೆ. ಅದರೊಳಗೆ ಉತ್ತರಾಖಂಡ್ ಅಂತೂ ಭಾಳ ಬೆಸ್ಟ್ ಬ್ಯೂಟಿಫುಲ್ ಪ್ಲೇಸ್. ಮೌಂಟೇನು, ಡೀಪ್ ಫಾರೆಸ್ಟು, ನ್ಯಾಚುರಲ್ ಬ್ಯೂಟಿ ಏನೇನದು ಎಲ್ಲ ಉತ್ತರಾಖಂಡ ಒಳಗೆ ಇವೆ. ದೇವಭೂಮಿ ಅಂತ ಉತ್ತರಾಖಂಡಕ್ಕೆ ಎದಕ್ಕೆ ಕರೀತಾರಂದ್ರೆ ಬದ್ರಿನಾಥ್, ಕೇದಾರ್ನಾಥ್, ಹರಿದ್ವಾರ, ಋಷಿಕೇಶ ಎಲ್ಲನೂ ಉತ್ತರಾಖಂಡದಲ್ಲಿ ಇವೆ. ಅದು ಇತ್ತಲ್ಲ ವಿಂಟರ್ ಸೀಸನ್ದಾಗೆ ಬಂದರೆ ಅಂತ ಫುಲ್ ಸ್ನೋ ನೋಡಲಿಕ್ಕೆ ಸಿಗ್ತದೆ. ನಾವು ಹೋಗಿದ್ದು ಸೆಪ್ಟೆಂಬರ್ದಲ್ಲಿ. ಅದರಲ್ಲಿ ಸ್ವಲ್ಪ ಬಿಸಿಲಿತ್ತು. ಓಕೆ, ನೋಡಲಿಕ್ಕೂ ಚೆನ್ನಾಗಿತ್ತು ಭಾಳ. ನೀವು ಸ್ವರ್ಗ ನೋಡ್ಬೇಕಂತಂದರೆ ಒಂದು ಸರ್ತಿ ಆದರೂ ಉತ್ತರಾಖಂಡಕ್ಕೆ ಬರಬೇಕು. ಕೆಲವೊಮ್ಮೆ ಹೇಗೆ ಅನಿಸ್ತದೆ ಅಂತಂತಂದರೆ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಭಾಳ ಬ್ಯೂಟಿಫುಲ್ ಆಗಿರ್ತದೆ. ಉತ್ತರಾಖಂಡ್ ನೋಡೋಕೆ ನಮಗೆ ಹಾಗೆ ಅನ್ನಿಸ್ತು. ಒಂದೊಂದು ಪ್ಲೇಸು, ಒಂದೊಂದು ಜಾಗನೂ ಫುಲ್ ನಮಗೆ ಭಾಳ ಬ್ಯೂಟಿಫುಲ್ ಕಾಣಿಸ್ಲಿಕ್ಕತ್ತಿತ್ತು. ನಾವು ಆನ್ ದ ವೇ ಹೋಗಬೇಕಾದ್ರೆ ನಮಗೆ ಒಂದು ಟೆಂಪಲ್ ಸಿಕ್ತು ನಡಬರ್ಕೆ. ಅದರ ಹೆಸರು ಮಾ ಧಾರಾದೇವಿ ಟೆಂಪಲ್ ಅಂತ. ಈ ಸ್ಥಳದ ವಿಶೇಷವೇನೆಂದರೆ ಈ ಮೂರ್ತಿಯು ದಿನನಿತ್ಯಲೂ 3 ರೂಪಗಳನ್ನು ಬದಲಿಸುತ್ತದಂತೆ. ಅಂದರೆ ಮುಂಜಾನೆ ಬಾಲೆಯಂತೆ ಕಾಣುತ್ತದಂತೆ, ಮಧ್ಯಾಹ್ನ ಯುವತಿಯಂತೆ
ಮತ್ತು ರಾತ್ರಿ ವೃದ್ಧೆಯಂತೆ ಕಾಣುತ್ತದಂತೆ. ಮತ್ತು ಈ ಧಾರಾದೇವಿಯು 4 ಧಾಮಗಳ ರಕ್ಷಣೆ ಮಾಡುತ್ತಾಳೆಂದು ಈ ಸ್ಥಳದ ನಂಬಿಕೆ ಇದೆ. ಹರಿದ್ವಾರದಿಂದ ಸೋನ್ಪ್ರಯಾಗ್ ಹೋಲಿಕೆ ಡಿಸ್ಟೆನ್ಸ್ 230 ಕಿಲೋಮೀಟರ್. ಆದರೂ ನಮಗೆ ಹೆಚ್ಚು ಕಮ್ಮಿ 8ರಿಂದ 10 ಗಂಟೆ ಹಿಡಿಯುತ್ತೆ ಮುಟ್ಲಿಕ್ಕೆ. ಯಾಕಂತಂದರೆ ದಾರಿ ಅಷ್ಟು ಹಾರ್ಡಿದೆ, ಅಷ್ಟು ಕಷ್ಟವಾಗಿದೆ. ಸೊ ನದಿ ಪಕ್ಕ ಗುಡ್ಡ ಬೆಟ್ಟ ಎಲ್ಲ ಏರ್ಕೋತ ಹೋಗಲಿಕ್ಕೆ ಅಷ್ಟು ಟೈಮ್ ಹಿಡಿಯುತ್ತೆ. ಸೊ ನಾವು ರಾತ್ರಿ ತನಕ ಸೋನ್ಪ್ರಯಾಗ್ ಬಂದು ಮುಟ್ಟಿದ್ವಿ. ನೆಕ್ಸ್ಟ್ ಡೇ ಮುಂಜಾನೆ ನಾವು ನಾಷ್ಟ ಮಾಡಿ ಕೇದಾರ್ನಾಥ್ ದರ್ಶನಕ್ಕೆ ಹೋಗನಿದ್ವಿ. ಅಲ್ಲಿ ಭಾಳ ದೊಡ್ಡ ಲೈನ್ ಇತ್ತು. ಸೊ ನಾವೆಲ್ಲ ರಿಜಿಸ್ಟ್ರೇಷನ್ ಮೊದಲೇ ಮಾಡ್ಕೊಂಬಂದಿದ್ವಿ, ಚಲೋ ಇತ್ತು. ಆ ರಿಜಿಸ್ಟ್ರೇಷನ್ ನಮ್ಗೆ ನೋಡಿ ಅವರು ಮುಂದೆ ಬಿಡ್ತಿದ್ರು. ಸೊ ನಾವು ಕುದುರೆ ಮೇಲೆ ಹೋಗ್ಬೇಕಂತ ನಾವು ಮೊದಲೇ ಪ್ಲ್ಯಾನ್ ಮಾಡಿದ್ವಿ. ಹೋಗೋ ಮುಂದೆ ಕುದುರೆ ಮೇಲೆ ಹೋಗ್ಬೇಕು, ಮುಂದೆ ನಡ್ಕೊಂಬರ್ಬೇಕು ಅಂತ. ಸೊ ನಾವು ಗೌರಿಕುಂಡ್ ತನಕ ನಡ್ಕೊತ ಹೋಗ್ಬೇಕಂತೂ ಆಯಿತು. ಯಾಕಂದ್ರೆ ನಡಬರ್ಕ್ ನಮ್ಗೆ ಯಾವ ವೆಹಿಕಲ್ ಸಿಗಲಿಲ್ಲ. ಸೊ ಅಲ್ಲಿಂದ ನಮ್ಗೆ ಕುದುರೆ ಸಿಗ್ತಾವ, ಕುದುರೆ ಮೇಲೆ ಕೂತು ನಾವು ಮೇಲೆ ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ಸೊ ನಾವು ಗೌರಿಕುಂಡ್ ಥರ ನಡ್ಕೊತ ಹೋಗೋ ಮುಂದೆ ಎಷ್ಟು ಚಂದ ಸೀನ್ರಿ ಕಾಣಿಸ್ತು ಅಂದ್ರೆ, ಕೆಳಗೆ ಅಲಕನಂದ ರಿವರ್, ಆ ಕಡೆ ಗುಡ್ಡ, ಗ್ರೀನ್ ಸೀನ್ರಿ ಎಲ್ಲ ನೋಡ್ಕೋತ ಹೆಂಗೆ ಟೈಮ್ ಹೋಯ್ತು ನಮ್ಗೆ ಗೊತ್ತೇ ಆಗಲಿಲ್ಲ. ಅಷ್ಟು ಬ್ಯೂಟಿಫುಲ್ ಸೀನ್ರಿ. ಜಿಟಿ ಮಳೆ ಬರ್ಲಿಕ್ಕತ್ತಿತ್ತು, ಬಾಜು ನದಿ ಹರ್ಲಿಕ್ಕತ್ತಿತ್ತು. ಅದು ಟೈಮ್ ಅದು ಹೇಳಿಕೆ ಬರಂಗ, ಅದನ್ನು ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಷ್ಟು ಬ್ಯೂಟಿಫುಲ್ ಇತ್ತು ಪ್ಲೇಸ್. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಕುದುರೆ ಹತ್ತಿದ್ವಿ ಗೌರಿಕೊಂಡ್ಲಿಂದ ಮ್ಯಾಲೆ ಕೇದಾರ್ನಾಥ್ ತನ 24 ಕಿಲೋಮೀಟರ್. ಸೊ ಫಸ್ಟಿಗೆ ನಾವು ಕುದುರೆ ಮೇಲೆ ಹೋಗಿ ಮುಂದೆ ನಡ್ಕೋತ ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ಬಟ್ ನಾವು ಹೋಗೋ ದಾರಿ ನೋಡಿ ನಮ್ಗೆ ಅಂಜಿಕೆ ಬಂದ್ಬಿಡ್ತು. ಫಸ್ಟಿಗೆ ನಮ್ಗೆ ಇಳಿಲಿಕ್ಕೆ ಆಗ್ತದೆ ಇಲ್ಲ ಅಂತ, ಅಷ್ಟು ಡಿಫಿಕಲ್ಟ್ ಪ್ಲೇಸ್ ಇತ್ತದು. ಜಾಗ ಅಷ್ಟು ಹಾರ್ಡಿತ್ತು. ಬಟ್ ಹೋಗೋ ಮುಂದಂತರೂ ಭಾರಿ ಸೀನ್ರಿ ಇತ್ತು. ನೋಡಲಿಕ್ಕೆ 2 ಕಣ್ಣು ಸಾಲಲಾಗಿತ್ತು, ಅಷ್ಟು ಬ್ಯೂಟಿಫುಲ್ ಸೀನ್ರಿ ಇತ್ತು. ನಾವು ಹೋಗ್ತಾ ಇರಬೇಕಾದ್ರೆ 3-4 ಕಿಲೋಮೀಟ್ರ್ ನಮಗೆ ಏನೂ ಚಳಿ ಅನಿಸಿದ್ದಿಲ್ಲ. ಕಡೆ ಸೋನ್ಪ್ರಯಾಗದಲ್ಲಿ ಹೀಟ್ ಇತ್ತು. ಆದರೆ ಹೇಗೆ ಗುಡ್ಡ ಏರ್ಕೋತ ಮೇಲೆ ಹೊಂಟಿವಿ, ಚಳಿ ಸ್ಟಾರ್ಟ್ ಆಯಿತು. ನಮಗೆ ಭಾಳ ಚಳಿ ಹತ್ತಲಿಕ್ತಿತ್ತು. ಆದರೆ ನೇಚರ್ ನೋಡ್ಕೋತ ನಮ್ಗೆ ಆ ಚಳಿ ಅನುಭವನೂ ಅಷ್ಟಾಗಲಿಲ್ಲ. ಆದರೆ ಒಂಥರ ತಣ್ಣಗೆ ಸ್ಟಾರ್ಟ್ ಆಗಿಬಿಡ್ತು. ಎನ್ವೈರ್ಮೆಂಟ್ ಫುಲ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡ್ತು ಮೇಲೆ ಹೋದ್ಕೊಳ್ಳೆ. ಫೈನಲಿ ನಾವು ಕುದುರೆ ಮೇಲೆ 24 ಕಿಲೋಮೀಟರ್ ಗುಡ್ಡ ಹತ್ತಿ ಕೇದಾರ್ನಾಥ್ ರೀಚ್ ಆದ್ವಿ. ಸೊ ಮೇಲೆ ಹೋದ್ಕೊಳ್ಳೆ ಇಷ್ಟು ಅದ್ಭುತವಾದ ನೇಚರ್ ಇತ್ತು ಅಂತಂದ್ರೆ, ಆಜು ಬಾಜು ಎಲ್ಲ ಗುಡ್ಡ, ಜಿಟಿ ಮಳೆ ಬರ್ಲಿಕ್ಕಿತ್ತು, ಚಳಿನೂ ಭಾಳ ಇತ್ತು. ಸೊ ನಮ್ಲಿಂದ ಗುಡಿನೇ 2 ಕಿಲೋಮೀಟ್ರ್ ಇತ್ತು. ಸೊ ಗುಡಿ ಹಿಂದ್ಗಡೆ ದೊಡ್ಡದು ಐಸಿದ ಪರ್ವತ ಇತ್ತು. ಒಂದು ಫುಲ್ ನೋಡ್ಲಿಕ್ಕೆ ಇಷ್ಟು ಮಸ್ತ್ ಕಾಣಕತ್ತಿತ್ತು. ಸೊ ನಾವು ದರ್ಶನ ಮಾಡಲಿಕ್ಕೆ ಶಿವನ ಗುಡಿ ಹತ್ರ ಹೋಗ್ತಾ ಇದ್ವಿ. ಸೊ ಎಷ್ಟೋ ಮಂದಿ ಪ್ರಯತ್ನ ಮಾಡ್ತಲ್ಲ ಕೇದಾರ್ನಾಥ್ ಬರಬೇಕು ಅಂತಾರೆ, ಆಗೋದಿಲ್ಲ.
ಸೊ ನಮಗೆ ನಾವು ಅಂದ್ಕೊಳಿಕತ್ತಿದ್ವಿ ಎಷ್ಟು ಪುಣ್ಯ ಮಾಡೀವಿ ನಾವು ಈ ಪ್ಲೇಸಿಗೆ ಬರಬೇಕಂತ ಅಂತ. ಜೀವನದಾಗ ಯಾರ್ಯಾರು ಸ್ವರ್ಗ ನೋಡಿಲ್ಲ, ನಿಮ್ಮೆದುರು ಸ್ವರ್ಗ ಬರಬೇಕು ಅಂತಂದ್ರೆ ನೀವು ಬರಬೇಕು ಕೇದಾರ್ನಾಥ್. ಫೈನಲಿ ನಮಗೆ ದೂರಿಂದೇ ಗುಡಿ ಕಾಣಿಸ್ಲಿಕ್ಕತ್ತಿತ್ತು. ನಮಗೆ ಎಷ್ಟು ಚೆಂದ ಅನಿಸ್ಲಿಕ್ಕತ್ತಿತ್ತು ಅಂದ್ರೆ, ಎಷ್ಟು ಭಕ್ತಿ ಬರ್ಲಿಕ್ಕತ್ತಿತ್ತು ಅಂದ್ರೆ, ಯಾವುದೋ ಒಂದು ದೊಡ್ಡ ಯುದ್ಧ ಗೆದ್ದು ಬಂದೀವಿ ಅಷ್ಟು ನಮಗೆ ಖುಷಿ ಆಗ್ಲಿಕ್ಕತ್ತಿತ್ತು, ಅಷ್ಟು ಭಕ್ತಿ ಬರ್ಲಿಕ್ಕತ್ತಿತ್ತು. ಫೈನಲಿ ನಮಗೆಲ್ಲನೂ ದೇವರ ದರ್ಶನ ಆಯಿತು, ಭಾಳ ಖುಷಿ ಆಯಿತು. ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ನೀವು ಎಲ್ಲರೂ ಬಂದು ಕೇದಾರನಾಥನ ದರ್ಶನ ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.